ಎಸ್ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಇವತ್ತು ತಮ್ಮ ಪೋಸ್ಟ್ ನ ಮೂಲಕ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ. ಇದರ ಮಧ್ಯೆ ಮುಂಬೈಗೆ ಹೋಗ್ತಿದ್ದೀನಿ ಅಂತಾನೂ ಹೇಳಿದ್ದಾರೆ. ಸಿಎಂಗೆ ಒಂದು ರೀತಿ ಫುಲ್ ಟೆನ್ಷನ್ ಆಗಿದೆ. ಮಾಧ್ಯಮದವರ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಶನಿವಾರ ಸಂಧಾನದ ಬಗ್ಗೆ ಕೇಳಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಪವರ್ ಶೇರಿಂಗ್ ಫೈಟ್, ಸಿಎಂಗೆ ಫುಲ್ ಟೆನ್ಷನ್. ಮಾಧ್ಯಮದವರ ಮೇಲೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಶನಿವಾರ ಮೀಟಿಂಗ್ ಅಂತಲ್ಲ ಸರ್, ಏನು ಅಂತ ಕೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಫುಲ್ ರಾಂಗ್ ಆಗ್ಬಿಟ್ಟಿದ್ದಾರೆ. ಶನಿವಾರ ಸಭೆ ಇದೆ ಸರ್, ಡೆಲ್ಲಿ ಸಭೆ ಇದೆ ಸರ್ ಶನಿವಾರ. ಏನ್ ನಿಮ್ಗೇನ್ ಬುದ್ಧಿ ಇಲ್ವೇನ್ರಿ? ಬೆಳಿಗ್ಗೆ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ ಅಂತ. ಶನಿವಾರ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾನು. ಶನಿವಾರ ಸಭೆ ಇದೆ ಸರ್, ಡೆಲ್ಲಿ ಸಭೆ ಇದೆ ಸರ್ ಶನಿವಾರ. ಏನ್ ನಿಮ್ಗೇನ್ ಬುದ್ಧಿ ಇಲ್ವೇನ್ರಿ? ಬೆಳಿಗ್ಗೆ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ ಅಂತ. ಶನಿವಾರ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾನು. ಶನಿವಾರ ಸಭೆ ಇದೆ ಸರ್, ಡೆಲ್ಲಿ ಸಭೆ ಇದೆ ಸರ್ ಶನಿವಾರ. ಏನ್ ನಿಮ್ಗೇನ್ ಬುದ್ಧಿ ಇಲ್ವೇನ್ರಿ? ಬೆಳಿಗ್ಗೆ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ ಅಂತ. ಶನಿವಾರ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾನು. ಶನಿವಾರ ಸಭೆ ಇದೆ ಸರ್, ಡೆಲ್ಲಿ ಸಭೆ ಇದೆ ಸರ್ ಶನಿವಾರ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್. ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್. ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಶನಿವಾರ ಸಭೆ ಇದೆ ಸರ್, ಡೆಲ್ಲಿ ಸಭೆ ಇದೆ ಸರ್ ಶನಿವಾರ. ಏನ್ ನಿಮ್ಗೇನ್ ಬುದ್ಧಿ ಇಲ್ವೇನ್ರಿ? ಬೆಳಿಗ್ಗೆ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ ಅಂತ. ಶನಿವಾರ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಹನುಮಂತ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ದೀವಿ, ಇವತ್ತು ಸಂಪುಟ ಸಭೆ ನಡೆಯಿತು. ಅದರಲ್ಲೂ ಕೂಡ ಈ ಸಿಎಂ ಚೇರ್ ವಿಚಾರವಾಗಿ ಏನಾದರೂ ಚರ್ಚೆಗಳಾಗುತ್ತಾ ಅನ್ನುವಂತಹ ನಿರೀಕ್ಷೆ ಇತ್ತು. ಈಗ ಡಿಕೆ ಶಿವಕುಮಾರ್ ಮುಂಬೈಗೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು, ಈ ಕಡೆ ಸಿದ್ದರಾಮಯ್ಯ ದೆಹಲಿ ಕರೆದ್ರೆ ಹೋಗ್ತೀವಿ ಅಂತ ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸಿಎಂ ಚೇರ್ನ ವಿಚಾರವಾಗಿ? ಈ ಕಡೆ ರಾಹುಲ್ ಗಾಂಧಿ ಖರ್ಗೆ ಅವರ ಮೀಟಿಂಗ್ ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನವೇ ಜೋರಾಗಿ ನಡೀತಾ ಇದೆ ಶ್ರೀಪಾದ್. ಯಾಕೆಂತಂದು ಹೇಳಿದ್ರೆ, ಒಂದು ಕಡೆಗೆ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಅನ್ನುವಂಥದ್ದು ಎರಡೂ ಬಣದವರು ನಾಯಕರು ಒತ್ತಾಯ ಮಾಡ್ತಾರೆ ಮತ್ತೆ ಹೇಳ್ತಾರೆ. ಮತ್ತೊಂದು ಕಡೆಗೆ ಸೇಮ್ ಟೈಮ್ ಹೈಕಮಾಂಡ್ ನಿರ್ಧಾರವನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾವು ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಂದಷ್ಟು ಶಾಸಕರು, ಸಚಿವರು ಎಲ್ಲವೂ ಕೂಡ ದೆಹಲಿಗೆ ಹೋಗ್ತಾರೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ನಾವಿದ್ದೀವಿ
ಇದ್ದೀವಿ, ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಟು ನಾವು ಹಿಂದೆ ಸರಿಯಲ್ಲ ಅನ್ನೋಂತ ವಾದವೂ ಕೂಡ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರಿಬ್ಬರನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಮಾತನಾಡ್ತೀವಿ ಅನ್ನುವಂತ ಮಾತುಗಳನ್ನ ಕೂಡ ಎಲ್ಲವೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಸ್ಪಷ್ಟ, ಬೆಂಕಿ ಇಲ್ದೇನೆ ಹೊಗೆ ಆಡಲ್ಲ ಅನ್ನುವಂತ ಮಾತೇನಿದೆ ಅದರ ಪ್ರಕಾರ ಕಾಂಗ್ರೆಸ್ನ ಒಳಗಡೆಗೆ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಬಹಿರಂಗವಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಆಂತರಿಕವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋಂತ ಪ್ರಯತ್ನವನ್ನ ಒಂದಷ್ಟು ಶಾಸಕರು ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಶಾಸಕರನ್ನ ಕರೆದು ಲಂಚ್ ಮೀಟಿಂಗ್ ಮಾಡ್ತಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದಷ್ಟು ದೂರುಗಳನ್ನ ಸಲ್ಲಿಕೆ ಮಾಡಬೇಕು ಅಂತ ಚರ್ಚೆಗಳನ್ನ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಿಕೆ ಹರಿಪ್ರಸಾದ್ ಅವರು ಮಹದೇವಪ್ಪ ಅವರು ಸೇರಿದಂತೆ ಒಂದಷ್ಟು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲೂ ಕೂಡ ಒಂದಷ್ಟು ಕಾಲ ರಾಜಕೀಯವಾಗಿ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ರಾಜಣ್ಣ ಅವರು ಕೂಡ ಬಹಿರಂಗವಾಗಿ ಮಾತನಾಡಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಓಪನ್ ಸೀಕ್ರೆಟ್ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳ ದೃಷ್ಟಿಕೋನದ ಆಧಾರಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನ ನಿಲುವನ್ನ ಪ್ರಕಟಿಸುವಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ಸಭೆ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅಂತಿಮವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಯಾರಿಗೆ ಶಾಕ್ ಕೊಡ್ತಾರೆ ಅನ್ನುವಂಥದ್ದೇ ಈಗ ಕಾದ್ ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಜೊತೆಗೆ ನಾವಿದ್ದೇವೆ, ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಟು ನಾವು ಹಿಂದೆ ಸರಿಯಲ್ಲ ಅನ್ನೋಂತ ವಾದವೂ ಕೂಡ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರಿಬ್ಬರನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಮಾತನಾಡ್ತೀವಿ ಅನ್ನುವಂತ ಮಾತುಗಳನ್ನ ಕೂಡ ಎಲ್ಲವೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಸ್ಪಷ್ಟ, ಬೆಂಕಿ ಇಲ್ದೇನೆ ಹೊಗೆ ಆಡಲ್ಲ ಅನ್ನುವಂತ ಮಾತೇನಿದೆ ಅದರ ಪ್ರಕಾರ ಕಾಂಗ್ರೆಸ್ನ ಒಳಗಡೆಗೆ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಬಹಿರಂಗವಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಆಂತರಿಕವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋಂತ ಪ್ರಯತ್ನವನ್ನ ಒಂದಷ್ಟು ಶಾಸಕರು ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಶಾಸಕರನ್ನ ಕರೆದು ಲಂಚ್ ಮೀಟಿಂಗ್ ಮಾಡ್ತಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದಷ್ಟು ದೂರುಗಳನ್ನ ಸಲ್ಲಿಕೆ ಮಾಡಬೇಕು ಅಂತ ಚರ್ಚೆಗಳನ್ನ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಿಕೆ ಹರಿಪ್ರಸಾದ್ ಅವರು ಮಹದೇವಪ್ಪ ಅವರು ಸೇರಿದಂತೆ ಒಂದಷ್ಟು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲೂ ಕೂಡ ಒಂದಷ್ಟು ಕಾಲ ರಾಜಕೀಯವಾಗಿ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ರಾಜಣ್ಣ ಅವರು ಕೂಡ ಬಹಿರಂಗವಾಗಿ ಮಾತನಾಡಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಓಪನ್ ಸೀಕ್ರೆಟ್ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳ ದೃಷ್ಟಿಕೋನದ ಆಧಾರಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನ ನಿಲುವನ್ನ ಪ್ರಕಟಿಸುವಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ಸಭೆ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅಂತಿಮವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಯಾರಿಗೆ ಶಾಕ್ ಕೊಡ್ತಾರೆ ಅನ್ನುವಂಥದ್ದೇ ಈಗ ಕಾದ್ ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.